ಯಡಿಯೂರಪ್ಪ ಮತ್ತು ಗೋವಾ ಸಿಎಂ ಪ್ರಮೋದ್ ಸಾವಂತ್ಗಾಗಿ ಕಾದು ಕೂತಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಇವತ್ತು ಉಮೇದುವಾರಿಕೆ ಸಲ್ಲಿಕೆ ಮಾಡಲಿಕ್ಕೆ ಡಿಸಿ ಕಚೇರಿಯ ಬಳಿ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನವಾಗಿದೆ. ಜೆಡಿಎಸ್ನ ನಾಯಕರುಗಳು ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಮತ್ತು ಗೋವಾದ ಸಿಎಂ ಕೂಡ ಆಗಮಿಸ್ತಾರೆ. ಅವರು ಬರೋದು ಸ್ವಲ್ಪ ತಡವಾಗಿರೋದ್ರಿಂದ ಮರದ ಅಡಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕುಳಿತಿದ್ರು. ಈಗ ಎದ್ದು ಹೊರಟಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದ ಡಿಸಿ ಕಚೇರಿಯಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಾಮಪತ್ರ ಸಲ್ಲಿಕೆಯ ಕಾರ್ಯದಲ್ಲಿ ಗೋವಾ ಸಿಎಂ ಜೊತೆಗೆ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಜೊತೆಗೆ ಮೈಸೂರಿನ ಬಿಜೆಪಿಯ ಅಭ್ಯರ್ಥಿ ಯದುವೀರ್ ಕೂಡ ಭಾಗಿಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಜೆಡಿಎಸ್ನ ನಾಯಕರುಗಳಾದಂತಹ ಅನ್ನದಾನಿ ಸೇರಿದಂತೆ ಹಲವರು ಕೂಡ ಅವರ ಜೊತೆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಉಮೇದುವಾರಿಕೆಯನ್ನು ಸಲ್ಲಿಸ್ತಾರೆ. ಜೆಡಿಎಸ್ ನಾಯಕರುಗಳ ಜೊತೆಗೆ ಬಿ.ಎಸ್. ಯಡಿಯೂರಪ್ಪ ಮತ್ತು ಗೋವಾ ಸಿಎಂ ಪ್ರಮೋದ್ ಸಾವಂತ್ಗಾಗಿ ಅವರು ವೇಟ್ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರೋಹಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಏನಾಗ್ತಾ ಇದೆ, ಯಾಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ವೇಟ್ ಮಾಡ್ತಾ ಇದ್ದಾರೆ ಅಂತ? 10ವರೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಸುಮಾರು 10:25 ಕೂಡ ಡಿಸಿ ಕಚೇರಿಗೆ ಅವರು ಬಂದಿರುವಂತದ್ದು. ಡಿಸಿ ಕಚೇರಿಯ ಹೊರಭಾಗದಲ್ಲಿ ಅವರು ಕಾದು ಕುಳಿತಿದ್ದಾರೆ. ಯಾಕಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪನವರು ಮತ್ತೆ ಗೋವಾ ಸಿಎಂ ಆಗಿರುವಂತಹ ಪ್ರಮೋದ್ ಸಾವಂತ್ ಅವರು ಕೂಡ ನಾಮಪತ್ರದ ವೇಳೆ ಇರ್ತಾರೆ ಅಂತ ಹೇಳಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರಿಬ್ಬರಿಗೋಸ್ಕರ ಏನು ಕುಮಾರಸ್ವಾಮಿ ಅವರು ಕೂಡ ಕಾದು ಕುಳಿತಿರುವಂತದ್ದು. ಸದ್ಯ ಡಿಸಿ ಕಚೇರಿಯ ಹೊರಭಾಗದಲ್ಲಿ ಕುಳಿತಿದ್ದಾರೆ. ಅವರ ಜೊತೆ ಇದು ಮಾಜಿ ಶಾಸಕರಾದಂತಹ ರವೀಂದ್ರ ಶಿಕ್ಕಟ್ಟಯ್ಯ, ಅನ್ನದಾನಿ ಸೇರಿದಂತೆ ಜೆಡಿಎಸ್ ನ ಮುಖಂಡರು ಇರುವಂತದ್ದು. ಈಗಷ್ಟೇ ಏನು ಗೋವಾ ಸಿಎಂ ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಸಿರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಹ ಇದೀಗ ಬಂದಿರುವಂತದ್ದು. ಇದಾದ ಬಳಿಕವಾಗಿ ಗೋವಾ ಸಿಎಂ ಮತ್ತೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಬಂದಂತ ಬಳಿಕವಾಗಿ ಅವರು ನೇರವಾಗಿ ಹೋಗಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮೇಲ್ಗಡೆ ಹೋಗ್ತಾರೆ. ಅಲ್ಲಿ ಚುನಾವಣೆ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಕುಮಾರ್ ಅವರಿಗೆ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಪ್ರೇಮ್, ರೋಹಿತ್, ಈ ಕಾರನ್ನ ಒಳಗ್ ಬಿಡುವಂತಹ ವಿಚಾರಕ್ಕೇನೋ ಮಾತಿನ ಚಕಮಕಿ ಆಯ್ತಲ್ಲ, ಆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಪ್ರೇಮ್, ಜಿಲ್ಲಾಧಿಕಾರಿ ಕಚೇರಿಯಿಂದ 100 ಮೀಟರ್ ಮುಂಚೆ ಕೂಡ ಒಂದು ಬ್ಯಾರಿಕೇಡ್ ಹಾಕಿರುವಂತದ್ದು. ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಯಾವುದೇ ರೀತಿಯ ವಾಹನಗಳು ಬರಬಾರದು ನಿಟ್ಟಿನಲ್ಲಿ ಪೊಲೀಸರು ರಿಸ್ಟ್ರಿಕ್ಷನ್ ಮಾಡಿರುವಂತದ್ದು. ಆದ್ರೆ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಏನು ಕಾಂಗ್ರೆಸ್ ನಾಯಕರು ನಾಮಪತ್ರ ಸಲ್ಲಿಸುವ ವೇಳೆಯಲ್ಲಿ ಏನು ಡಿ.ಕೆ. ಶಿವಕುಮಾರ್ ಅವರ ಕಾರು ಜಿಲ್ಲಾಧಿಕಾರಿ ಕಚೇರಿ ಬಳಿಯೇ ಬಂದಿತ್ತು. ಆದ್ರೆ ನಮ್ಮ ಕಾರನ್ನ ಏನಕ್ಕೆ ತಡೆದ್ರಿ ಅಂತೇಳಿ ಜೆಡಿಎಸ್ ನಾಯಕರು ಕೂಡ ವಾಗ್ದಾಳಿ ಮಾಡ್ತಾರೆ. ಅದು ಬೈ ಮಿಸ್ಟೇಕ್ ಆಗಿ ಬಂದಿತ್ತು ಸರ್, ಹೀಗಾಗಿ ನಮ್ಗೆ ಯಾವ್ದೇ ರೀತಿಯ ತೊಂದರೆ ಆಗ್ಬಾರ್ದು, ದಯವಿಟ್ಟು ಇಲ್ಲೇ ಕಾರನ್ನ ನಿಲ್ಲಿಸಿ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಕೇಳ್ಕೊತಾರೆ. ಈ ನಡುವೆ ಕುಮಾರಸ್ವಾಮಿ ಅವರು ಕೂಡ ಒಂದಷ್ಟು ಮಾತುಕತೆಯನ್ನ ಆಡ್ತಾರೆ. ಅದಾದ್ರೂ ಕೂಡ ಪೊಲೀಸರು ಮನವೊಲಿಕೆಗೆ ಪ್ರಯತ್ನ ಆಗಲ್ಲ. ಬಳಿಕವಾಗಿ ಕುಮಾರಸ್ವಾಮಿ ಅವರು ಕಾರನ್ನ ಇಳಿದು ನೇರವಾಗಿ ನಡೆದುಕೊಂಡೇ ಜಿಲ್ಲಾಧಿಕಾರಿ ಕಚೇರಿ ಬಳಿಗೆ ಬರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಗೋವಾ ಸಿಎಂ ಮತ್ತು ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಕೂಡ ಈಗ ಜಾಯಿನ್ ಆಗಿರುವಂತಹದ್ದು. 11 ಗಂಟೆಗೆ ಉಮೇದುವಾರಿಕೆ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು.